ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ದಾಸೇಗೌಡರು ಕಾರ್ಯದರ್ಶಿಗಳು ಶಾಲಾ ಪ್ರಾಥಮಿಕ ಶಿಕ್ಷಣ ಇಲಾಖೆ ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. BK ಸತ್ಯವತಿ ಮೇಡಮ್ ಅವರು ಉಪಾಧ್ಯಕ್ಷರು ಶಾಲಾ ಪ್ರಾಥಮಿಕ ಶಿಕ್ಷಣ ಇಲಾಖೆ ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಚಂದ್ರು ಅಧ್ಯಕ್ಷರು ಗ್ರೇಡ್ 1 ದೈಹಿಕ ಶಿಕ್ಷಣ ಇಲಾಖೆ ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಹಾಗೆ ರವೀಂದ್ರ ಅವರು ಜಿಲ್ಲಾ ಅಧ್ಯಕ್ಷರು ದೈಹಿಕ ಶಿಕ್ಷಣ ಇಲಾಖೆ ಅವರು ಕೂಡ ನಾವು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಹೋಬಳಿಯಲ್ಲಿ ನಿವೃತ್ತಿಯಾಗುವ ಅಂಜಿನಲ್ಲಿರುವ ಹಿರಿಯ ಶಿಕ್ಷಕರಾದಂಥ VL ಬಸರವರು ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಬಿಜುಪುರ ವ್ಯಾಪ್ತಿಯ GHPS ಬೆಳಕವಾಡಿಯಲ್ಲಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು, PDOಗಳು, ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಈ ವ್ಯಾಪ್ತಿಯ ಎಲ್ಲ CRPಗಳು, BRPಗಳೆಲ್ಲ ಸಭೆ ಸೇರಿ ಕ್ರೀಡಾಕೂಟವನ್ನು ನಡೆಸುವ ಬಗ್ಗೆ ಎಲ್ಲರ ಸಹಕಾರದೊಂದಿಗೆ ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು ಹೋಬಳಿಯ 43 HPS ಶಾಲೆಯ ವಿದ್ಯಾರ್ಥಿಗಳು 2 ದಿನಗಳ ಕಾಲ, ಒಂದು ದಿನ ಬಾಲಕಿಯರು ಮತ್ತು ಇನ್ನೊಂದು ದಿನ ಬಾಲಕರ ಕ್ರೀಡಾಕೂಟ ಇರುತ್ತೆ. 2 ದಿನಗಳ ಕಾಲ ಸುಮಾರು 500 ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ವೈಯಕ್ತಿಕ ವಿಭಾಗದಲ್ಲಿ 10 ಕ್ರೀಡಾಕೂಟಗಳಿರುತ್ತೆ. ಗುಂಪು ಆಟಗಳಲ್ಲಿ 6 ಇರುತ್ತೆ. ಒಟ್ಟು 16 ವಿಧದ ಕ್ರೀಡಾಕೂಟ ಈ ಹೋಬಳಿ ಮಟ್ಟದಲ್ಲಿ ಜರುಗುತ್ತೆ. ಈ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ದೈಹಿಕವಾಗಿ ಸದೃಢರಾಗೋದ್ರ ಜೊತೆಗೆ ಮಾನಸಿಕ ಕೂಡವಾಗಿ ಕಲಿಕೆಯಲ್ಲಿ ಉಂಟಾಗುವಂತಹ ವ್ಯತ್ಯಾಸಗಳನ್ನು ಗಮನಿಸುತ್ತಾ ಇದರಲ್ಲಿ ಕಲಿಕೆಯನ್ನು ವೇಗಗೊಳಿಸಲಿಕ್ಕೆ ಈ ಕ್ರೀಡಾಕೂಟ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ, ಜೊತೆಗೆ ಇವತ್ತು ಬಾಲಕರ ಕ್ರೀಡಾಕೂಟ ಇರುತ್ತೆ, ನಾಳೆ ಬಾಲಕಿಯರದಿರುತ್ತೆ. ಇಲ್ಲಿ ನಾವು 2 ಕ್ರೀಡಾಂಗಣಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ಆದರ್ಶ ಹೈಯರ್ ಪ್ರೈಮರಿ ಸ್ಕೂಲ್, ಅಲ್ಲಿ ಅಥ್ಲೆಟ್ಸ್ ನಡೆಯುತ್ತೆ. ಇಲ್ಲಿ ನಮ್ಮ HPS ಬೆಳಕವಾಡಿ ಮತ್ತು ಸಾರ್ವಜನಿಕ ಬೆಳಕವಾಡಿ 2 ಪ್ಲೇಸಲ್ಲಿ ಗುಂಪು ಆಟಗಳು ನಡೆಯುತ್ತೆ. ಇಷ್ಟು ಕ್ರೀಡಾಕೂಟವನ್ನು ಎಲ್ಲ ಸಂಘ ಸಂಸ್ಥೆಯವರು ಹಾಗೂ ಊರಿನ ಗ್ರಾಮಸ್ಥರು, SDMC ಅವರು, ಜೊತೆಗೆ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ದಾನಿಗಳ ಸಹಕಾರದಿಂದ ಅತ್ಯುತ್ತಮವಾಗಿ ರೂಪುಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ಸಾಕಷ್ಟು ದಾನಿಗಳನ್ನ ಹಿಡಿದು ಅದು ಹೇಗಿತ್ತು ಅಂತಂದ್ರೆ, ಮಕ್ಕಳಿಗಿಂತ ಉತ್ಸುಕರಾಗಿ CRPಗಳು, ಇಲ್ಲಿರ್ತಕ್ಕಂಥ ಎಲ್ಲ ಶಾಲೆಯ ಶಿಕ್ಷಕರು, ಆ ಶಾಲೆಗಳ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ನಾವು ಮಾಡಲೇಬೇಕು, ನಮ್ಮದೇ ಮೊದಲಾಗಬೇಕು ಅಂತ ಹೇಳಿ ಆವಾಗಲಿಂದಲೂ ಒಂದು ರೀತಿ ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಎಲ್ಲರಿಗೂ ಅಭಿನಂದನೆಗಳು. ಯಾಕೆಂತಂದರೆ ನಿನ್ನೆ ಸಾರಿಗೆ ನೌಕರರ ಮುಷ್ಕರ ಇತ್ತು. ಇವತ್ತು ಏನಾಗುತ್ತೋ ಏನೋ ಅನ್ನೋ ಭಯದಲ್ಲೇ ಇದ್ವಿ. ಮಕ್ಕಳನ್ನ ಕರ್ಕೊಂಡು ಬರೋದು ಹೇಗೆ, ಏನಾದರೂ ಅವಘಡಗಳಾದರೆ ನಮ್ಮ ಶಿಕ್ಷಕ ಮಿತ್ರರಿಗೆ ಎಲ್ರಿಗೂ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋ ಭಯದಲ್ಲಿದ್ವಿ. ಆದರೆ ಅದು ಹೆಂಗೆ ಇದಾಯಿತೋ ಗೊತ್ತಿಲ್ಲ, ಮುಷ್ಕರನ ಮುಂದೂಡಿದ್ರು, ಎಲ್ಲವೂ ಸಲೀಸಾಗಿ ಆಯಿತು. ಮತ್ತು ಈಗ ಬರ್ತಿದ್ದಂಗೆ ಹೇಳಿದ್ರು ತುಂಬ ಶುಭ ಸೂಚನೆಗಳು ಕಾಣಿಸ್ತಾ ಇದೆ, ಮಳೆನೂ ಬರೋ ಹಾಗಿಲ್ಲ ಅಂತ. ಸೊ ಮಕ್ಕಳ ಒಳ್ಳೆಯ ಒಂದು ಮನಸ್ಸಿನಿಂದ ಮಾಡುವಂಥ ಕೆಲಸಕ್ಕೆ ದೇವರು ಕೂಡ ಸಪೋರ್ಟ್ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲ ರೀತಿಯ ಶುಭ ಸೂಚನೆಗಳೊಂದಿಗೆ ಇವತ್ತು ಕ್ರೀಡಾಕೂಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕ್ರೀಡೆಗಳು ಯಾಕೆ ಬೇಕು ಅಂತಂದರೆ, ಮಕ್ಕಳಿಗೆ ನಮ್ಗೆಲ್ರಿಗೂ ಮನುಷ್ಯನಿಗೆ ದೈಹಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಈ ಕ್ರೀಡೆಗಳು. ದೈಹಿಕವಾಗಿ ನಮ್ಮ ಸ್ನಾಯುಗಳು ಬಲಪಡ್ತವೆ, ನಮಗೆ ಒಂದು ಆರಾಮ ಅನಿಸುತ್ತೆ. ಒಂದಷ್ಟು ವ್ಯಾಯಾಮ ಮಾಡಿದ್ರೆ, ತುಂಬ ದೇಹ ದಣಿದಿದ್ದಾಗ
ಈ ಎಲ್ಲ ಕ್ರೀಡೆಗಳು ನಮ್ಮ ದೇಹವನ್ನ ಇನ್ನೂ ಒಂದು ತೂಕ ಕಡಿಮೆ ಮಾಡೋದಂಥದ್ದಿರ್ಬೋದು, ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದಿರ್ಬೋದು. ಈ ರೀತಿ ಮಾಡಿದ್ರೆ ಒತ್ತಡ ನಿರ್ವಹಣೆಯಲ್ಲಿ ಮಾನಸಿಕವಾಗಿ ನಾವು ಏಕಾಗ್ರತೆಯನ್ನ, ನಮ್ಮಲ್ಲಿ ಸ್ವಯಂ ಶಿಸ್ತನ್ನು ಮೂಡಿಸ್ಕೊಳ್ಳೋದಕ್ಕೆ, ಈ ರೀತಿಯ ಒಂದು ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿ ಮಾನಸಿಕವಾಗಿ ಕೂಡ ನಮ್ಮನ್ನ ಸದೃಢರನ್ನಾಗಿ ಮಾಡುತ್ತೆ. ಇನ್ನು ಸಾಮಾಜಿಕವಾಗಿ ನೋಡೋದಾದ್ರೆ ಇವತ್ತೆಲ್ಲ ತಂಡದಲ್ಲಿ ಬಂದಿದ್ದೀರಾ, ತಂಡದ ನಾಯಕತ್ವ, ಒಬ್ಬರನ್ನ ನಾಯಕರನ್ನಾಗಿ ಮಾಡ್ಕೊಂಡಿರ್ತೀರಾ, ನಿಮ್ಮ ಶಿಕ್ಷಕರು ನಿಮಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟಿರ್ತಾರೆ. ಅದನ್ನೆಲ್ಲ ಅರಿತು, ಮತ್ತೆ ಯಾವುದೇ ಕ್ರೀಡೆಗೂ ನಿಯಮ ಇರುತ್ತೆ. ಆ ನಿಯಮಗಳ ಅಡಿಯಲ್ಲಿ ನಾವು ಈ ಕ್ರೀಡೆಗಳನ್ನ ನಡೆಸುವಾಗ ಆ ನಿಯಮಗಳ ಪಾಲನೆಯನ್ನ ಮಾಡಿಕೊಂಡು ಶಿಸ್ತನ್ನು ರೂಢಿಸ್ಕೊಂಡು ನಾವು ಸಾಮಾಜಿಕವಾಗಿ ಕೂಡ ನಾಯಕತ್ವದ ಗುಣವನ್ನ ಮತ್ತೆ ತಂಡ ಕಾರ್ಯವನ್ನ ಬೆಳೆಸೋದ್ರ ಮೂಲಕ ನಾವು ಸಾಮಾಜಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ತೀವಿ. ಸೊ ಇದೆಲ್ಲವೂ ಕೂಡ ಮನಗಂಡು ನಮ್ಮಲ್ಲಿ ಶಿಕ್ಷಣ ಅಂತಂದ್ರೆ ಬರೀ ಶೈಕ್ಷಣಿಕವಾಗಿ ಓದಿಗಷ್ಟೇ ಅಲ್ಲ, ಮಗುವಿನ ಸರ್ವತೋಮುಖ ಬೆಳವಣಿಗೆ ಅಂತಂದ್ರೆ ದೈಹಿಕವಾಗಿಯೂ ಆಗಬೇಕು, ಮಾನಸಿಕವಾಗಿಯೂ ಆಗಬೇಕು, ಜೊತೆಗೆ ಅವನು ಶೈಕ್ಷಣಿಕವಾಗಿಯೂ ಬೆಳವಣಿಗೆ ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಈ ಕ್ರೀಡಾಕೂಟಗಳು ವರ್ಷದ ಪ್ರಾರಂಭದಲ್ಲೇ ಪ್ರಾರಂಭ ಆಗುತ್ತದೆ. ನಂತರದಲ್ಲಿ ನಾವು ಶೈಕ್ಷಣಿಕವಾಗಿ ಅಂತಿಮವಾಗಿ ಪರೀಕ್ಷೆಗೆ ನಾವು ಕೂಡ್ತಕ್ಕಂಥದ್ದು. ಸೊ ಇದೆಲ್ಲದಕ್ಕೂ ಇವತ್ತು ನಾಂದಿಯನ್ನ 25-26ನೇ ಸಾಲಿಗೆ ಕ್ರೀಡಾಕೂಟಕ್ಕೆ ನಾಂದಿಯನ್ನ ಬಿಜಿಪುರ ಗ್ರಾಮದವರು, ಅದರಲ್ಲೂ ಬೆಳಕವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೂಕ್ತವಾದಂತಹ ಸ್ಥಳ ಆಯ್ಕೆ ಮಾಡಿಕೊಂಡು ಇಲ್ಲಿ ಅವರೆಲ್ಲರ ಸಪೋರ್ಟ್ ಅನ್ನ ತಗೊಂಡು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈ ಕ್ರೀಡಾಕೂಟದಲ್ಲಿ ಎಲ್ಲ ಮಕ್ಕಳಿಗೂ ಶುಭವಾಗಲಿ. ಒಂದು ನೆನ್ಪಿಟ್ಕೊಡಿ, ಗೆಲುವು ಫಸ್ಟ್ ಪ್ಲೇಸ್ ಯಾವುದೇ ಆಟದಲ್ಲಾದ್ರೂ ಒಬ್ಬರಿಗೆ ಸಿಗೋದು, ಸೆಕೆಂಡ್ ಪ್ಲೇಸ್ ಒಬ್ಬರಿಗೆ ಸಿಗೋದು, ಥರ್ಡ್ ಪ್ಲೇಸ್ ಒಬ್ಬರಿಗೆ ಸಿಗೋದು. ಸೊ ಸೋತವರು ಖಂಡಿತ ಸೋಲಲ್ಲ. ಅದು ಅಲ್ಲಿ ನಮಗೆಲ್ಲೋ ಪ್ರಯತ್ನ ಪಡೋದ್ರಲ್ಲಿ ಅಥವಾ ಆ ದಿನದ ಒಂದು ಅದೃಷ್ಟ ಅವ್ರಿಗಿತ್ತೇನೋ. ಕೆಲವೊಂದ್ಸಲ 99% ನಮ್ಮ ಸಕ್ಸಸ್, 99% ನಮ್ಮ ಶ್ರಮ ಆದ್ರೆ 1% ಅದೃಷ್ಟ ಕೂಡ ಕೆಲಸ ಮಾಡಬೇಕು. ಆ ದಿನದ ಒಂದು ಅದೃಷ್ಟ ಅವ್ರ ಕಡೆಗಿತ್ತು ಅಂತ ಹೇಳಿ ನಾವು ಸೋಲನ್ನು ಕೂಡ ಸ್ವೀಕರಿಸುವ ಮನೋಭಾವವನ್ನ ಹೊಂದಿಕೊಂಡು ಮಾನಸಿಕವಾಗಿ ಸದೃಢರಾಗಬೇಕು ಮಕ್ಕಳು. ಸೋತಾಗ ಹತ್ಕೊಂಡು ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೆ, ಹಿಂಗಾಯ್ತು ಅಂತ ಶಿಕ್ಷಕರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅದನ್ನ ಸ್ವೀಕಾರ ಮಾಡುವಂತ ಮನಸ್ಥಿತಿನಲ್ಲಿ ಇರಲಿ. ಎಲ್ಲರೂ ಒಂದೇನೆ. ಉತ್ತಮವಾದಂತಹ ಪ್ರತಿಭೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ತನಕ ಹೋಗಿ ನಮ್ಮ ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಲಿ ಅಂತ ನಾನು ಹಾರೈಸ್ತೇನೆ. ಮತ್ತೆ ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ದಾನಿಗಳಿಗೂ ಮತ್ತು ಜೊತೆಗೆ ತುಂಬಾ ಉತ್ಸಾಹದಿಂದ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದವರು, ಮತ್ತೆ ನಮ್ಮ TPO, ECO ಅವರು, CRPಗಳು, ಈ ಶಾಲೆಯ ಮುಖ್ಯ ಶಿಕ್ಷಕರು, ಎಲ್ಲ ಅಕ್ಕಪಕ್ಕದ ಈ ಹೋಬಳಿಗೆ ಒಳಪಡ್ತಕ್ಕಂಥ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಈ ಎಲ್ಲ ಚಟುವಟಿಕೆ ಕಗ್ಲಿಪುರ ಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಕೂಡ ಆಗಮಿಸಿದರೆ ಅವರು ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರೀತಿಯಲ್ಲಿ ದಾನಗಳನ್ನು ನೀಡಿದ್ದಾರೆ. ಶ್ರೀ ವೇದಮೂರ್ತಿ ಚಿಕ್ಕಬಾಗಿಲು ಹಾಗೂ PR ಪ್ರಭುಸ್ವಾಮಿ ಅಧ್ಯಕ್ಷರು SDMC ಪುರಿಕಾರಿ ಶಾಲೆ ಹಾಗೂ ಗ್ರಾಮ ಪಂಚಾಯತಿ ಬೆಳಕವಾಡಿ ಕಾರ್ಯಾಲಯದವರು ಹಾಗೂ ಕೃಷ್ಣ ಬೇಕರಿ ಬೆಳಕವಾಡಿ, ಪೆಟ್ರೋಲ್ ಬ್ಯಾಂಕ್ ನಾಗಣ್ಣವರು ಹಾಗೂ ಸೆಂಟ್ ಜೋಸೆಫ್ ಬಂಟಳಿ ಶಾಲೆಯವರು ಹಾಗೂ ಯುನೈಟೆಡ್ ಅಕಾಡೆಮಿ ಕುಂದೂರು ಶಾಲೆಯವರು ಹಾಗೂ ದೇವದೇವ ಬೆಳಕೋಡಿ ಶಾಲೆಯವರು, ಆಲ್ ಇಂಡಿಯಾ ಡೈರಿ ಕಾರ್ಯದರ್ಶಿ ಹೊಸಳ್ಳಿ, ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರೀತಿಯಲ್ಲಿ ದಾನಗಳನ್ನು ನೀಡಿದರೆ ಅವರು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಸಾಲಿನ ಬಿಜಿಪುರ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ವೇದಿಕೆಯಲ್ಲಿ ಆಸಕ್ತರಾಗಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಬೆಳಕೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ವೆಂಕಟಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಉಪ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಇದೇ ಶಾಲೆಯ SDMC ಅಧ್ಯಕ್ಷರಾದಂತಹ
ಮಹಾದೇವ ಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಮಳವಳ್ಳಿ ಮಲ್ಲಿಕಾರ್ಜುನಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಅಧ್ಯಕ್ಷರು ಶಾಲಾ ಪ್ರಾಥಮಿಕ ಶಿಕ್ಷಣ ಇಲಾಖೆ ಅಧ್ಯಕ್ಷರು ನಾಗೇಶ್ ಅವರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಈ ಒಂದು ಕ್ರೀಡಾಕೂಟದ ನೋಡಲ್ ಅಧಿಕಾರಿಗಳಂತ ಇಂದು ದಯಾನಂದ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ TPO ಮೇಡಮ್ ಬರುವಂತ ನಾಗರತ್ನ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಸೋಮಣ್ಣ GSPS ಜಾವಪಟ್ಟಣ ಇವರು ಸಹ ಶಿಕ್ಷಕರು, ಇವರು ಕೂಡ ನಾವು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. NM ಮಲ್ಲೇಶ್ ಅವರು GSPS ಕಂಚುಗಳ್ಳಿ, ಇವರು ಕೂಡ ನಿವೃತ್ತಿ ಅಂಚಿರುವ ಸಹ ಶಿಕ್ಷಕರು, ಇವರು ಕೂಡ ನಾವು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ.